ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ. ಸಾಮಾನ್ಯವಾಗಿ ದೇವಿ ಪೂಜೆಯನ್ನು ಇವತ್ತು ಹೆಚ್ಚಾಗಿ ಮಾಡ್ತೀವಿ. ಈ ದಿನದ ವಿಶೇಷತೆ, ದೇವರ ಅನುಷ್ಠಾನ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ ಈ ದಿವಸ. ಅಷ್ಟಮಿ ಇದೆ, ಶುಕ್ರವಾರವೂ ಇದೆ. ತುಂಬ ಪ್ರಶಸ್ತವಾದದ್ದು ಅಮ್ಮನವರ ಪ್ರಾರ್ಥನೆಗೆ. ಅಮ್ಮನವರ ಪ್ರಾರ್ಥನೆಯನ್ನು ತಾವೆಲ್ಲ ತಪ್ಪದೇ ಮನೆಗಳಲ್ಲಿ ಎಲ್ಲಿದ್ದರೆ ಅಲ್ಲಿ, ದೇವಸ್ಥಾನದ ಹತ್ತಿರ ಇದ್ದರೆ ತುಂಬ ಸಂತೋಷ, ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮನೆಯಲ್ಲಿದ್ದರೆ ಸಂತೋಷ, ಮನೆಯಲ್ಲಿ ಪೂಜೆ, ಅಮ್ಮನವರ ಒಂದು ಅಷ್ಟೋತ್ತರ ಸೇವೆಯನ್ನು, ಲಲಿತಾ ಸಹಸ್ರನಾಮವನ್ನು, ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಯಾವುದಾದ್ರೂ ಸರಿ ಮನಸಾರೆ ಮಾಡಿ. ಈ ದಿವಸ ಪ್ರಧಾನವಾಗಿ ಬುಧನ ಸಂಕ್ರಮಣವನ್ನು ಕಾಣ್ತೀವಿ. ಬುಧ ನೀಚ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅಂದರೆ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೀನರಾಶಿ ಬುಧನ ದುರ್ಬಲ ಸ್ಥಾನ. ಅಲ್ಲಿ ಈಗಾಗಲೇ ನಾವು ಕುಜ, ಶನೈಶ್ಚರ ಹಾಗೂ ಈ ಬುಧನ ಸಂಚಾರವನ್ನು ಕಾಣ್ತೀವಿ. ಬುಧ ಬಲಹೀನನಾಗಿದ್ದಾಗ ಬುದ್ಧಿ ಬಲಹೀನತೆ ಬಂದ್ಬಿಡುತ್ತೆ. ಬುಧ ಬುದ್ಧಿಗೆ ಅಧಿಪತಿಯಾಗಿರ್ತಕ್ಕಂಥವನು ಮತ್ತು ಸ್ನೇಹಿತರು, ಬಂಧುಗಳು ಇವುಗಳನ್ನೆಲ್ಲ ಅವನು ಕನೆಕ್ಟ್ ಮಾಡ್ತಕ್ಕಂಥವನು. ಅವನು ಇವುಗಳಿಗೆಲ್ಲ ಕಾರಕ. ತುಂಬ ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದಾನೆ ಅಂತಂದರೆ ಜಾತಕದಲ್ಲಿ ಚತುರ್ಥ ಸ್ಥಾನ ಚೆನ್ನಾಗಿರುತ್ತೆ, ಬುಧ ಚೆನ್ನಾಗಿರ್ತಾನೆ. ಬಂಧುಗಳು ಸಾಮಾನ್ಯವಾಗಿ ನೋಡಿ, ಬಂಧುಗಳಲ್ಲಿ ತುಂಬ ಜಗಳ ಕಲಹ ಇರುತ್ತೆ, ಒಬ್ಬರು ಸೇರೋದೇ ಇಲ್ಲ, ಹಾಗಿರುತ್ತೆ. ಬಟ್ ಕೆಲವರು ಬಂಧುಗಳು ತುಂಬ ಒಳ್ಳೆಯ ಒಡನಾಟ, ಒಳ್ಳೆಯ ಆತ್ಮೀಯತೆ, ಒಳ್ಳೆಯ ಗೌರವ ಸಂಪಾದಿಸಿರ್ತಾರೆ. ಅವ್ರ ಮಾತು ಬೇರೆ ಯಾರಾದರೂ ತೆಗೆದುಹಾಕ್ಬೋದು, ಇವ್ರ ಮಾತನ್ನು ತೆಗೆದುಹಾಕೋದಿಲ್ಲ. ಆ ರೀತಿಯಲ್ಲಿ ಒಂದು ಗೌರವ ಉಳಿಸ್ಕೊಂಡಿರ್ತಾರೆ. ಅದಕ್ಕೆ ಕಾರಣ ಬುಧನಾಗಿರ್ತಾನೆ, ಇಲ್ಲ ಚತುರ್ಥಾಧಿಪತಿಯಾಗಿರ್ತಾನೆ. ಬುಧ ಅದಕ್ಕೂ ಅಂತಹ ಒಂದು ಬಾಂಧವ್ಯವನ್ನು ಕಟ್ಟಿಕೊಡ್ತಾನೆ, ಅದರಲ್ಲೂ ತಾಯಿ ಬಂಧುಗಳ ಜೊತೆಗೆ. ಅಂಥವರ ಒಂದು ಬಾಂಧವ್ಯ ಅಳಿಸದೆ ಹಾಗೆ ಸ್ಥಿರವಾಗಿ ಉಳಿಯುತ್ತೆ ಬುಧ ತುಂಬ ಚೆನ್ನಾಗಿದ್ದರೆ. ಅಲ್ಲಿ ಮತ್ತು ವಾಕ್ಕರ್ಮ ಕೃದ್ಬೋಧನ ಅಂತ, ಮಾತಿಗೆ ಅಧಿಪತಿ ಬುಧ ಅಲ್ವಾ. ಬುದ್ಧಿ ಬಲದವನನು ಬಹುಜಾಣನು, ವಕ್ರೋಕ್ತಿ ವಿಪ್ರೋಕ್ತಿಗಳಲ್ಲವನಿರುವನು, ಚಂದ್ರತಾರಾಬಲಗಳಿಂದ ಬೆಳಗಿದವನು, ವಿಧುಸುತನು ಗ್ರಹಗಳಲ್ಲ ಅತಿ ಚತುರನು. ಗ್ರಹಗಳಲ್ಲೆಲ್ಲ ಅತಿ ಚತುರ ಗ್ರಹ ಯಾವರಪ್ಪ ಅಂದರೆ ಬುಧನಾಗಿದ್ದಾನೆ. ಹೀಗಾಗಿ ಬುದ್ಧಿ ಬಲದವನವನು ಬಹುಜಾಣನು ಅಂತ. ಜಾಣಗ್ರಹ ಅಂತ ಯಾವುದಿದೆ ಅದು ಬುದ್ಧಿ. ಅಂಥ ಬುಧನಿಗೆ ಏನಾದ್ರು ವೀಕ್ನೆಸ್ ಬಂದುಬಿಟ್ರೆ, ನೀಚ ಸ್ಥಾನಕ್ಕೆ ಸೇರಿಬಿಟ್ರೆ ವಕ್ರ ಬುದ್ಧಿ ಬರುತ್ತೆ. ಅದರಲ್ಲೂ ಕುಜನ ಜೊತೆಗೆ ಸೇರಿಬಿಟ್ರೆ ಇನ್ನೊಬ್ಬರು ತಲೆ ಬೋಡಿಸೋದ್ರಲ್ಲಿ ಜಾಣರಾಗಿಬಿಡ್ತಾರೆ. ಯಾವ ರೀತಿಯಲ್ಲಿ ಅವರಿಗೆ ಮೋಸ ಮಾಡಬಹುದು, ಯಾವ ರೀತಿಯಲ್ಲಿ ವಂಚನೆ ಮಾಡಬಹುದು, ಇಂಥ ಬುದ್ಧಿ, ದುಷ್ಟ ಬುದ್ಧಿ ಬಂದುಬಿಡುತ್ತೆ. ವೈಟ್ ಕಾಲರ್ ಜಾಬ್ ಅಂತಾರೆ, ಕ್ರೈಮ್ ಅಂತಾರಲ್ಲ, ಜಾಬ್ ಅಲ್ಲ ಅದು, ಕ್ರೈಮ್. ಹೇಗಪ್ಪ ಅಂತಂದರೆ ತುಂಬ ಕ್ಲೇವರ್ ಇರ್ತಾರೆ, ನೋಡ್ಲಿಕ್ಕೆ ಅನ್ಸೋದೇ ಇಲ್ಲ, ಹೌದಾ ಹೀಗ ಅಂತ. ಆಮೇಲೆ ಗೊತ್ತಾಗುತ್ತೆ, ಪ್ರಚಂಡಮ್ಮ ಅಂತ ಈ ವ್ಯಕ್ತಿ ಅಂತ. ಆ ರೀತಿಯ ಅನುಭವಕ್ಕೆ ಬಂದುಬಿಡುತ್ತೆ. ಬುಧ ಮಾತ್ರ ಕೆಡಬಾರ್ದು ಜಾತಕದಲ್ಲಿ. ಜಾತಕವನ್ನು ಪರಿಶೀಲಿಸುವಾಗ ಅದನ್ನು ಗಮನಿಸ್ಕೊಳ್ಬೇಕು. ಬುಧ ತುಂಬ ಚೆನ್ನಾಗಿದ್ದರೆ ತುಂಬ ಅವನಷ್ಟು ಇದು ಫಲ ಕೊಡ್ತಕ್ಕಂಥವ್ನು ಮತ್ತೊಬ್ಬ ಇಲ್ಲ. ಹೀಗಾಗಿ ಬುಧ ಸಾಮಾನ್ಯವಾಗಿ ಇಲ್ಲ ಮೌಢ್ಯನಾಗಿರ್ತಾನೆ, ಯಾಕಂದ್ರೆ ರವಿ ಜೊತೆಗೆ ಸಂಚರಿಸೋನಲ್ವ. ಚೆನ್ನಾಗಿದ್ದರೆ, ರವಿ ಯುಕ್ತನಾಗಿದ್ದರೆ ಅದು ಬಹಳ ವಿಶೇಷವಾದ ಫಲ ಬರುತ್ತೆ. ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತ ಹೇಳುತ್ತೆ. ಆದರೆ ಇಲ್ಲಿ ಕುಜನ ಜೊತೆಗೆ ಶನಿ ಇಂಥವ್ರ ಜೊತೆಗೆ ಸೇರಿಬಿಟ್ಟಾಗ ಸ್ವಲ್ಪ ವಕ್ರ ಬುದ್ಧಿ ಬಂದುಬಿಡುತ್ತೆ, ದುಷ್ಟ ಬುದ್ಧಿ ಬಂದುಬಿಡುತ್ತೆ. ಇನ್ನೊಬ್ಬರನ್ನು ಯಾವ ರೀತಿ ಅಳಿಸ್ಲಿ, ಇನ್ನೊಬ್ಬರಿಗೆ ಯಾವ ರೀತಿ ಕೆಡಕು ಮಾಡಬಹುದು, ಯಾವ ರೀತಿ ಅವ್ರ ಮಧ್ಯೆ ತಂದಿಡಬಹುದು, ಈ ಥರದ್ದೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಏನು ಮಾಡೋದು? ಗ್ರಹಗಳು ಸಂಚರಿಸುವಾಗ ಗುರುವು ನೀಚನಾಗಲ್ವಾ. ಎಲ್ಲ ಗ್ರಹಗಳು ಒಂದು ಉಚ್ಚ ಸ್ಥಾನ, ಒಂದು ನೀಚ ಸ್ಥಾನ ಇದ್ದೇ ಇದೆ. ನಮ್ಮಲ್ಲೂ ಸ್ವಭಾವದಲ್ಲಿಲ್ವಾ.
ಎಲ್ಲರೂ ನನ್ನನ್ನು ಸೇರ್ಕೊಂಡು ಹೇಳ್ತಾ ಇದ್ದೀನಿ ಸ್ವಾಮಿ. ಕೆಟ್ಟ ಗುಣ ಅಂತಕ್ಕಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಕೋಪವು ಮತ್ತೊಂದು ಬಂದ್ಬಿಡುತ್ತೆ. ಹಾಗಂತ ಗುಣ ಹೆಚ್ಚಾಗಿರೋದನ್ನು ನಾವು ಗೌರವಿಸಬೇಕು, ಕಡಿಮೆ ಇದ್ದರೆ ಅದನ್ನು ತಾಳ್ಕೊಳ್ಬೇಕು. ಕೃಷ್ಣ ಹೇಳ್ಕೊಟ್ಟು ಪಾಠ ಇದು. ಕೌರವರು ಪಾಂಡವರ ಮಧ್ಯೆ ಕೌರವರು ನೀಚಾತಿ ನೀಚರು, ಪಾಂಡವರೇನು ತುಂಬ ಶ್ರೇಷ್ಠದ್ದು, ಏನು ದೇವಲೋಕದಿಂದ ಇಳಿದು ಬಂದವರು ಅಂತಲ್ಲ. ಅವರಲ್ಲೂ ದುಷ್ಟಗುಣ ಇದೆ, ಕೆಟ್ಟ ಗುಣ ಇದೆ. ಆದರೆ ಇದ್ದಿದ್ರಲ್ಲಿ ಓಕೆಯಪ್ಪ, ಅದಕ್ಕಾಗಿ ಆಯ್ಕೆ ಮಾಡಿಕೊಂಡೆ ಅಂತ ಕೃಷ್ಣ ಹೇಳ್ತಾನೆ. ಹೀಗಾಗಿ ಸಹಜ ಸಮಾಜದಲ್ಲಿ ಯಾರನ್ನು ನಾವು ಹಾಗಿದ್ದರೆ ಅದನ್ನು ಬ್ರಹ್ಮವಸ್ತು ಅಂತ ಪರಿಗಣಿಸಬೇಕಾಗತ್ತೆ. ಎಲ್ಲರಲ್ಲೂ ಒಂದು ವೀಕ್ನೆಸ್ ಇರುತ್ತೆ, ಎಲ್ಲರಲ್ಲೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಹೆಚ್ಚು ಪ್ರಮಾಣದಲ್ಲಿ ಇದೆಯಾ ಇಲ್ವಾ ಅದನ್ನು ನಿಶ್ಚಯ ಮಾಡಿಕೊಳ್ಳೋನು ತುಂಬ ಜಾಣ. ಹೀಗಾಗಿ ಬುಧ ನೀಚನಾಗಿದ್ದಾನಲ್ಲ, ಹಾಗೆ ಈ ಹುಟ್ಟಿದ ಮಕ್ಕಳೆಲ್ಲ ವ್ಯರ್ಥ ಅಂತಲ್ಲ ಅರ್ಥ, ಹಾಗಲ್ಲ ಅರ್ಥ. ಬೇರೆ ಗ್ರಹಗಳ ಅನುಗ್ರಹ ಚೆನ್ನಾಗಿರ್ತದೆ, ಇನ್ಯಾವುದೋ ಒಂದು ಲಗ್ನದ ಬಲ ಇರ್ತದೆ, ಹೀಗೆ ಏನೋ ಇರುತ್ತೆ. ಅದನ್ನು ನೋಡ್ಕೊ. ಚಂದ್ರ ನೋಡಿಪ್ಪ, ಈಗ ಪೌರ್ಣಮಿ ಸಮೀಪದ ಚಂದ್ರ ಬಲಿಷ್ಠನಾಗಿದ್ದಾನೆ ಅಂದರೆ ಅಷ್ಟಮಿ ಈಗ ಬಿಡಿ, ಚಂದ್ರನ ಬಲವೂ ಇರುತ್ತೆ. ಗುರು ಚೆನ್ನಾಗಿರ್ತಾನೆ, ಉಚ್ಚಾಭಿಲಾಷಿ ಗುರು, ಇಂಥ ಯಾವುದೋ ಒಂದು ಬಲ ಸಿಗುತ್ತೆ, ಯೋಚನೆ ಮಾಡಬಾರ್ದು. ಈ ಬುಧ ವೀಕ್ ಆಗಿರೋದಕ್ಕೆ ಏನು ಮಾಡಬಹುದು ಅಂತಂದರೆ ನೋಡಿ, ಇದಕ್ಕೆ ಬುಧನ ಆರಾಧನೆಯನ್ನು ಹೇಳಿದೆ. ಹೆಸರು ಕಾಳು ದಾನ, ಹಸಿರು ವಸ್ತ್ರ ದಾನ ಮಾಡ್ತಕ್ಕಂಥದ್ದು, ಮತ್ತು ವಿಷ್ಣುವಿನ ಸನ್ನಿಧಾನಗಳಲ್ಲಿ ವಿಶೇಷ ಪೂಜಾದಿಗಳನ್ನು ಮಾಡಿಸ್ತಕ್ಕಂಥದ್ದು. ನಿಮ್ಮ ಜಾತಕದಲ್ಲೂ ಬುಧ ದುರ್ಬಲನಾಗಿದ್ದು ಈಗಲೂ ಅವನದೇನಾದ್ರು ಭಕ್ತಿ ನಡೀತಾ ಇದ್ದರೆ ಸ್ವಲ್ಪ ತೊಡಕೆ ಇರುತ್ತೆ, ಬುಧ ಶಾಂತಿಯನ್ನೇ ಮಾಡಿಸಬೇಕಾಗತ್ತೆ. ಇದನ್ನೆಲ್ಲ ನೋಡ್ಕೊಳ್ಳಿ. ಹೇಗೆ ನೋಡ್ಕೊಳ್ಳೋದು? ಬುಧ ನೀಚನಾಗಿದ್ದಾನೆ ಅಷ್ಟೇ ನನಗೆ ಗೊತ್ತು ಅಂತಂದರೆ ತಪ್ಪದೇ ವಿಷ್ಣು ಸಹಸ್ರನಾಮವನ್ನಾದರೂ ಹೇಳ್ಕೊಳ್ಳಿ. ಹತ್ತಿರದಲ್ಲಿ ವಿಷ್ಣು ಸನ್ನಿಧಾನ ಇದ್ದರೆ ಹೋಗಿ ಬನ್ನಿ, ಅಲ್ಲಿಗೆ ಒಂದು ಸೇವೆ ಮಾಡಿ. ಅಥವಾ ಯಾರು ಅನಾಥರಿಗೆ ಚೆನ್ನಾಗಿ ಓದ್ತಾ ಇರ್ತಾರೆ, ಪಾಪ ದುಡ್ಡಿರಲ್ಲ, ಅಂಥವರಿಗೆ ಮಕ್ಕಳಿಗೆ ವಿದ್ಯಾಬುದ್ಧಿ ಯಾವ ರೀತಿ ಸಹಕಾರ ಮಾಡಬಹುದು ಅಂಥ ಪ್ರಯತ್ನ ಮಾಡಿ. ಅದು ಕೂಡ ಬುಧನ ಆರಾಧನೆಯೇ ಆಗುತ್ತೆ. ಸಮರ್ಥರನ್ನು ಓದಿಸ್ತಕ್ಕಂಥದ್ದು, ಒಳ್ಳೆಯವರಿಗೆ ವಿದ್ಯಾದಾನ ಮಾಡ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ಶಿಕ್ಷಣ ಸಂಸ್ಥೆಗಳು, ಅಥವಾ ಇನ್ಯಾವುದೋ ಶಿಕ್ಷಣ ಅಂತಲೇ ಅಲ್ಲ, ಮನುಷ್ಯನ ಬದುಕಿಗೆ ಶಿಕ್ಷಣಕ್ಕಿಂತಲೂ ಹೆಚ್ಚಾಗಿ ಬೇಕಾಗಿರ್ತಕ್ಕಂಥದ್ದು ಹೇಗೆ ಬದುಕಬೇಕು ಅನ್ನೋ ಬದುಕಿನ ಕಲೆ ಬೇಕಾಗುತ್ತೆ. ಇಂಥ ಪಾಠ ಮಾಡ್ತಾ ಇರತಕ್ಕಂಥ, ಇಂಥ ಉಪನ್ಯಾಸಗಳು ಕೊಡ್ತಾ ಇರತಕ್ಕಂಥ ಎಷ್ಟೋ ಸಂಸ್ಥೆಗಳಿದ್ದಾವೆ. ನನಗೆ ಯಾವಾಗಲೂ ಇದರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಇರ್ತಕ್ಕಂಥ ನೆನಪಾಗೋ ನನಗೆ ಗೋಖಲೆ ಸಾರ್ವಜನಿಕ ಸಂಸ್ಥೆ, DVG ಅವರು ಹುಟ್ಟಾಕಿರ್ತಕ್ಕಂಥದ್ದು. ಅಲ್ಲಿ ಆಗತಕ್ಕಂಥ ಬೋಧನಾ ಆ ಉಪನ್ಯಾಸಗಳೇನಿದೆ ಅದು ಅತ್ಯುತ್ಕೃಷ್ಟವಾಗಿರ್ತಕ್ಕಂಥವು. ಅಂಥ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ರೂ ಬುಧನ ಸಹಕಾರ ಸಿಕ್ಕಿಬಿಡುತ್ತೆ, ಸಂಶಯವೇ ಇಲ್ಲ. ಅಲ್ಲಿ ಇಂಥವುಗಳನ್ನ ಹುಡುಕೋಬೇಕು. ನಿಮ್ಮ ಸುತ್ತಮುತ್ತಲೇ ಇರುತ್ತೆ, ಒಂದು ಅಂತಲ್ಲ ಹಲವು ಇರುತ್ತೆ. ಪಾಪ ಗೊತ್ತಿಲ್ಲದೆ ಅಜ್ಞಾತವಾಗಿ ಮಾಡ್ತಾ ಇರ್ತಕ್ಕಂಥವ್ರು ಎಷ್ಟೋ ಮಹನೀಯರು ಇದ್ದಾರೆ. ಅಂಥವ್ರಿಗೆ ಸಹಕರಿಸಿದ್ರೂ ಕೂಡ ಈ ಬುಧನ ಬಲ ಬಂದ್ಬಿಡುತ್ತೆ, ಅವನಿಗೆ ಅನುಗ್ರಹ ಸಿಗುತ್ತೆ, ಸಂಶಯ ಬೇಡ ಅದರಲ್ಲಿ. ಅಂತೂ ಈ ದಿವಸ, ಈ ಬುಧನ ಪರಿವರ್ತನೆ ದಿವಸ, ನಾವೆಲ್ಲ ಒಂದು ಬುದ್ಧಿಪ್ರದವಾದ ಬೋಧಪ್ರದವಾದ ಕೆಲಸದಲ್ಲಿ ತೊಡಗೋಣ. ಅಂಥ ಕೆಲಸದಲ್ಲಿ ತೊಡಗಿರ್ತಕ್ಕಂಥವರಿಗೆ ಕಿಂಚಿತ್ ಸಹಾಯವಾದರೂ ಮಾಡೋಣ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಈ ಗ್ರಹಗಳ ಬದಲಾವಣೆ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀರುತ್ತಲ್ವ ಶಾಸ್ತ್ರಿಗಳೇ? ಈಗ ಬುಧನ ಪರಿವರ್ತನೆ ಕೂಡ ಇದೆ, ಅದರ ಪರಿಣಾಮಗಳೇನು, ಜೊತೆಗೆ ಅದರಿಂದ ನಾವು ಹೊರಗೆ ಬರಬೇಕು, ಅದರಿಂದ ಆಗುವಂಥ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಏನು ಪರಿಹಾರ ಇದೆ ಅನ್ನೋದನ್ನು ಕೂಡ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಹಾಸನದಿಂದ ಮಾನಸ್ ಅವರು ಕಳಿಸಿದ್ದಾರೆ. ಮಾನಸ್ ಅವರ ಜನ್ಮ ದಿನಾಂಕ 5/10/1999, ಹುಟ್ಟಿದ ಸಮಯ ಬೆಳಗ್ಗೆ 6:30. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಾನಸ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮದ ಅಧಿಪತಿ, ವಿವಾಹದ ಅಧಿಪತಿ ಗುರು, ಆತ ಶನಿಯುಕ್ತನಾಗಿದ್ದಾನೆ. ಅಷ್ಟಮ ಸ್ಥಾನದಲ್ಲಿ, ನೀಚ ಸ್ಥಾನದಲ್ಲಿ. ಶನೈಶ್ಚರನಿಗೆ ನೀಚ ಸ್ಥಾನ, ಗುರುವಿಗಲ್ಲ. ಆದರೆ ಗುರುವಿಗೆ ಅಷ್ಟಮ ದುಸ್ಥಾನ ಆಯಿತು. ಹೀಗಾಗಿ ಗುರು ಹಾಗೂ ಶನೈಶ್ಚರ ಅಷ್ಟಮ ಸ್ಥಾನವನ್ನು ಸ್ತ್ರೀಯರಿಗೆ ಮಾಂಗಲ್ಯ ಸ್ಥಾನ ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ಶನೈಶ್ಚರ ಹಾಗೂ ಗುರು ಈ ಗ್ರಹಗಳ ಶಾಂತಿ ಮಾಡಿಸಬೇಕು. ಅದನ್ನು ದಯವಿಟ್ಟು ಮಾಡಿಸಿ. ಈಗ ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರು ಕಾಲವೇ ನಡೀತಾ ಇದೆ. ಈಗ ನೋಡಿ, ಫೆಬ್ರವರಿ ಒಳಗೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಅಷ್ಟರಲ್ಲಿ ತೊಡಕುಗಳನ್ನೆಲ್ಲ ಬಿಡಿಸಿದ್ರೆ ಬಹಳ ಒಳ್ಳೆಯದು. ಅದನ್ನು ಹೇಗೆ ಬಿಡಿಸುವ ಮಾರ್ಗ ಅಂದರೆ ಈ ಶಾಂತಿ, ಗುರು ಶನೈಶ್ಚರ ಶಾಂತಿ ಮಾಡಿಸಿ. ಇದರಿಂದ ಅನುಕೂಲ ಆಗುತ್ತೆ. ವಿವಾಹಕ್ಕೆ ಏನು ಬೇಕು ಆ ಕಾಲ ಅಥವಾ ಆ ಒಂದು ಸಂದರ್ಭಗಳು ಏರ್ಪಾಡಾಗುವ ಹಾಗೆ ಆ ಗ್ರಹ ಅನುಗ್ರಹದಿಂದ ಉಂಟಾಗುತ್ತೆ. ಹೀಗಾಗಿ ಆ ಶಾಂತಿ ಮಾಡಿಸಿ, ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಪುತ್ತೂರಿನಿಂದ ಅಖಿಲೇಶ್ ಅವರು ಕಳಿಸಿದ್ದಾರೆ. ಅಖಿಲೇಶ್ ಅವರ ಜನ್ಮ ದಿನಾಂಕ 24/1/2000, ಹುಟ್ಟಿದ ಸಮಯ ಸಂಜೆ 4:30. ಪ್ರೊಫೆಷನಲ್ ಎಕ್ಸಾಮ್ ಬರೆದಿದ್ದೀನಿ, ನೌಕರಿ ಸಿಗುತ್ತಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಖಿಲೇಶ್ ಅವರ ಪ್ರಶ್ನೆ ಅದು ನೌಕರಿ ಬಗ್ಗೆ ಕೇಳಿದಾರಲ್ಲ? ಹೌದು ಶಾಸ್ತ್ರಿಗಳೇ. ಎಕ್ಸಾಮ್ ತೊಗೊಂಡಿದ್ದಾರೆ, ಬರೆದಿದ್ದಾರೆ, ನೌಕರಿ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು, ಈ ಗುರು ಲಾಭದಲ್ಲಿದ್ದಾನೆ, ಒಳ್ಳೆಯದು. ಕರ್ಮಾಧಿಪತಿ ಲಾಭದಲ್ಲಿದ್ದರೆ ಕಾರ್ಯಲಾಭ ಅಂತ ಹೇಳುತ್ತೆ. ಹೀಗಾಗಿ ಕೆಲಸದಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥ ಲಕ್ಷಣ ಇದು. ಪ್ರಸ್ತುತ ಕುಜದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಒಂದು ಕಾಲ ನಡೀತಾ ಇದೆ. ಈಗ ನೋಡಿ, ಶುಕ್ರ ನಿಮ್ಮ ಜಾತಕದಲ್ಲಿ ಆತ ಸಪ್ತಮದಲ್ಲಿ ಶತ್ರುಕ್ಷೇತ್ರದಲ್ಲಿದ್ದಾನೆ. ಸ್ವಲ್ಪ ಈಗ ಬಲಹೀನತೆ ಕಾಣ್ತಾ ಇದೆ ನಿಮಗೆ. ವಸ್ತುತಃ ಯಾವಾಗ ಒಳ್ಳೆ ಕಾಲ ಶುರುವಾಗುತ್ತೆ ಅಂತಂದರೆ ಚಂದ್ರನ ಕಾಲ ಬರಬೇಕು. ಚಂದ್ರ ನಿಮಗೆ ದ್ವಿತೀಯಾಧಿಪತಿ ತೃತೀಯದಲ್ಲಿದ್ದಾನೆ. 2035, ಇನ್ನು 5 ವರ್ಷ 4 ವರ್ಷ ದಾಟಬೇಕು. ಆಮೇಲೆ ನಿಮಗೆ ಸಾಕ್ಷಾತ್ ಕರ್ಮಾಧಿಪತಿ ಕಾಲ ಶುರುವಾಗುತ್ತೆ. ಅಲ್ಲಿಂದ ನಿಮಗೆ ಉದ್ಯೋಗದಲ್ಲಿ ಒಂದು ಬಲ ಕಾಣಲಿಕ್ಕೆ ಅವಕಾಶ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಎಕ್ಸಾಮ್ಸ್ ತಗೋತಾ ಇದ್ದೀರ, ಸಂತೋಷ, ತಗೊಳ್ಳಿ, ಅದರಿಂದ ಅನುಕೂಲ ಇದೆ, ಇಲ್ಲ ಅಂತಲ್ಲ. ಆದರೆ 30 ಬರಬೇಕು. ಅಲ್ಲಿಂದ ನಿಮ್ಮ ವೃತ್ತಿ ಜೀವನ ತುಂಬ ಉನ್ನತಕ್ಕೆ ಹೋಗುತ್ತೆ. ಗಾಬರಿ ಬೇಡ. ಅಲ್ಲಿವರೆಗೆ ನೀವು ಹತ್ತಿರದ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ಸಮರ್ಪಣೆ, ಪ್ರತಿ ಶುಕ್ರವಾರ ಸ್ವಲ್ಪ ತುಪ್ಪ ದಾನ, ಘೃತದಾನ ಅಂತ ಕರೀತಾರೆ, ಅದನ್ನು ಮಾಡಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಶಿವಮೊಗ್ಗದಿಂದ ಕಾವ್ಯ ಅವರು ಕಳಿಸಿದ್ದಾರೆ. ಕಾವ್ಯ ಅವರ ಜನ್ಮ ದಿನಾಂಕ 1/8/2005, ಹುಟ್ಟಿದ ಸಮಯ ಮಧ್ಯಾಹ್ನ 1:23. ಮದುವೆ, ಆರೋಗ್ಯ ಮತ್ತು ನೌಕರಿ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಾವ್ಯ ಅವರ ಪ್ರಶ್ನೆ ವಿವಾಹ, ಉದ್ಯೋಗ ಮತ್ತು ಆರೋಗ್ಯದ ಬಗ್ಗೆ ನೋಡೋಣ. ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ, ಮೊದಲಿಗೆ ಆರೋಗ್ಯವನ್ನು ನೋಡೋಣ. ಆರೋಗ್ಯದ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ ಮತ್ತು ಶನೈಶ್ಚರರು ಚೆನ್ನಾಗಿದ್ದಾರೆ. ಶನೈಶ್ಚರ ಸ್ವಲ್ಪ ದುರ್ಬಲನಾಗಿದ್ದಾನೆ, ಮೌಢ್ಯತೆಯೂ ಇದೆ. ಪ್ರಸ್ತುತ ಗುರುದಶೆಯಲ್ಲಿ ಗುರುಭಕ್ತಿ ನಡೀತಾ ಇದೆ. ಗುರು ವೇದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯದ ಕಡೆಗೆ ಷಷ್ಠಾಧಿಪತಿ ಕಾಲ ನಡೀತಾ ಇದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು ತಾವು. ಇದಕ್ಕೆ ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಗುರುವಾರ ಒಂದು ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಆ ತೀರ್ಥ ಸೇವನೆ ಪ್ರೋಕ್ಷಣೆ ಮಾಡಿಸಿ, ಇದು ತುಂಬ ಸಹಾಯ ಆಗುತ್ತೆ. ಈಶ್ವರನಿಗೆ ಭಸ್ಮಾರ್ಚನೆ ಮಾಡಿಸಿ ಆ ಭಸ್ಮ ಧಾರಣೆ ಮಾಡಿದ್ರೂ ಆಗುತ್ತೆ. ಇದನ್ನು ತಪ್ಪದೇ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಎರಡನೇದು ವೃತ್ತಿ ಬಗ್ಗೆ ಕೇಳಿದ್ದೀರಿ. ವೃತ್ತಿಯ ಅಧಿಪತಿ ನಿಮ್ಮ ಜಾತಕದಲ್ಲಿ ಭಾಗ್ಯದಲ್ಲಿದ್ದಾನೆ. ವೃತ್ತಿಗೆ ಏನೂ ಕೊರತೆ ಆಗುವುದಿಲ್ಲ. ಭಾಗ್ಯಾಧಿಪತಿ ಕರ್ಮಸ್ಥಾನದಲ್ಲಿದ್ದು ಕರ್ಮಾಧಿಪತಿ ಭಾಗ್ಯಸ್ಥಾನದಲ್ಲಿರೋ ಪರಿವರ್ತನಾ ಯೋಗ ತುಂಬ ಒಳ್ಳೆಯದು, ಚೆನ್ನಾಗಿದೆ. ಹೀಗಾಗಿ ವೃತ್ತಿಗೆ ನೀವು ಪ್ರಯತ್ನ ಪಟ್ಟರೆ ಒಳ್ಳೆಯ ಸ್ಥಾನಕ್ಕೆ ಹೋಗ್ಬಿಡ್ತೀರ, ಸಂಶಯ ಇಲ್ಲ. ವಿವಾಹಕ್ಕೂ ಅಷ್ಟೇ ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದಾನೆ. ಕುಜನೇ ಆಗಬಹುದು, ಆದರೆ ಅನುಕೂಲ ಇದೆ. ವಿವಾಹಕ್ಕೂ ಒಳ್ಳೆಯ ಕಾಲ ಇದೆ. ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಆರೋಗ್ಯದ ಕಡೆಗೆ ಸ್ವಲ್ಪ ಅದೂ ಅಷ್ಟೇ, ಏನಂತ ಪ್ರಮಾದ ಇಲ್ಲ. ಈಶ್ವರನಿಗೆ ಸ್ವಲ್ಪ ಅಭಿಷೇಕ ಮಾಡಿಸಿದ್ರೆ ಸರಿ ಹೋಗುತ್ತೆ. ಹೀಗಾಗಿ ಜೀವನ ಚೆನ್ನಾಗಿರುತ್ತೀವ್ರೆ, ಒಳ್ಳೆಯದಾಗಲಿ. ಇವತ್ತು ಬುಧನ ಪರಿವರ್ತನೆ ಇದೆ, ಅದು ಯಾವ ರೀತಿ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರನ ಕಾಣ್ತಾ ಇದ್ದೀವಿ. ದ್ವಿತೀಯದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಮಾಂದಿ ಉದಯ ಆಗಿದೆ. ತೃತೀಯದಲ್ಲಿ ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತು ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಚಂದ್ರ ಇರ್ತಕ್ಕಂಥದ್ದು ಧನು ರಾಶಿಯಲ್ಲಿ, ರಾಹು ಬುಧರು ಒಟ್ಟಾಗಿದ್ದಾರೆ. ಇನ್ನೂ ಕೂಡ ಎಲ್ಲಿ ಕುಂಭರಾಶಿಯಲ್ಲಿ ಬುಧನ ಪರಿವರ್ತನೆ ಇದೆ, ಮೀನರಾಶಿಗೆ ಬರ್ತಾನೆ ಈ ದಿವಸದಲ್ಲಿ. ಅಲ್ಲಿ ಮೀನರಾಶಿಯಲ್ಲಿ ಈಗಾಗಲೇ ರವಿ, ಕುಜ ಹಾಗೂ ಶನೈಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ತೃತೀಯಾಧಿಪತಿಯೂ ಹೌದು, ಇನ್ನು ಷಷ್ಠಾಧಿಪತಿಯೂ ಹೌದು. ಅಂಥವನು ಬೇಗ ಬರ್ತಾ ಇದ್ದಾನೆ. ಹೀಗಾಗಿ ಸ್ವಲ್ಪ ವ್ಯಯ ಹೆಚ್ಚು, ಸಾಲ ಸೋಲ ಮಾಡ್ಕೊಂಡ್ಬಿಟ್ಟು ಇನ್ಯಾರಿಗೋ ಶ್ಯೂರಿಟಿ ಹಾಕಿಬಿಟ್ಟು ಇನ್ಯಾರ್ದೋ ಬಂಧುಗಳ ಜೊತೆಗೆ ಜಗಳ ಕಲಹ, ಅವರಿಂದ ದೂರ ಆಗ್ತಕ್ಕಂಥದ್ದು, ಸ್ನೇಹಿತರಿಂದ ದೂರ ಆಗೋದು, ಈ ರೀತಿಯ ಸಂದರ್ಭಗಳನ್ನು ಎದುರಿಸಬೇಕಾಗತ್ತೆ. ಮಾತಿನ ಘರ್ಷಣೆಗಳು ಈ ದಿವಸ ನಿಮ್ಮನ್ನು ಸ್ವಲ್ಪ ನಲಗಿಸುತ್ತೆ. ಯಾಕಾದರೂ ಮಾತಾಡೋದು ಅಂತ ಆಮೇಲೆ ಪಶ್ಚಾತ್ತಾಪ ಪಡಬೇಕು, ಹಾಗಾಗಿಬಿಡುತ್ತೆ. ಹೀಗಾಗಿ ಮಾತಿನ ಮೇಲೆ ತುಂಬ ಕಂಟ್ರೋಲ್ ಇಟ್ಕೊಳ್ಬೇಕು. ಬಾಯಿಗೆ ಬೀಗ ಹಾಕೋದು ಅಂತಾರಲ್ಲ, ಆ ರೀತಿಯಲ್ಲಿ ಒಳ್ಳೆಯದು. ಕಾರಣ ಏನಪ್ಪ ಅಂದರೆ ಮಾತು ಎಲ್ಲ ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಿಬಿಡುತ್ತೆ, ಹುಷಾರು. ಇನ್ನು ಉಳಿದ ಹಾಗೆ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ತೊಡಕುಗಳು, ಹಿನ್ನಡೆ, ಬುದ್ಧಿ ವ್ಯತ್ಯಾಸ ಮಾಡ್ಕೊಳ್ಳೋ ಸಾಧ್ಯತೆ
ಇದೆಲ್ಲ ಸೂಚಿಸ್ತಾ ಇದೆ. ಹುಷಾರಾಗಿರಿ, ಇದು ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಲಾಭದಲ್ಲಿರ್ತಕ್ಕಂತಹ ಗ್ರಹಗಳಿಂದ ಏನೂ ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ನಿಮಗೆ ವಾಗಾಧಿಪತಿ ಬುಧ ನೀಚನಾದಾಗ ಮಾತಿನ ಮೇಲೆ ನಿಮಗೂ ಕೂಡ ಸ್ವಲ್ಪ ಕಂಟ್ರೋಲ್ ತಪ್ಪಿಬಿಡುತ್ತೆ. ಕೋಪ ತಾಪ ಇಂಥದ್ದು ಕುಜನ ಜೊತೆಗೆ ಸೇರಿದಾಗ ಸ್ವಲ್ಪ ಮಾತು ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಉಳಿದ ಹಾಗೆ ಈ ದಿವಸ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಕಾಣ್ತೀರಾ. ಸಂಗಾತಿಯಿಂದ ಹೆಚ್ಚಿನ ಅನುಕೂಲ, ಸಹಕಾರ, ಸಲಹೆ ಇದೆಲ್ಲ ಇದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಸ್ವಲ್ಪ ದುಃಖದ ವಾತಾವರಣ ಸೂಚಿಸ್ತಾ ಇದೆ. ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವೃತ್ತಿ ಸ್ಥಾನಕ್ಕೆ ಬರ್ತಾ ಇದ್ದೇನೆ. ಜನ್ಮಾಧಿಪತಿ ಸುಖಾಧಿಪತಿಯಾಗಿರ್ತಕ್ಕಂಥವನು, ಹೀಗಾಗಿ ಹುಷಾರು. ಅಲ್ಲಿ ಕುಜ ಶನೈಶ್ಚರರ ಜೊತೆಗೆ ಸೇರಿದಾಗ, ರವಿ ಜೊತೆಗೆ ಸೇರಿದಾಗ ಕಾರ್ಯಗಳಲ್ಲಿ ಹಾನಿಯಾಗ್ತಕ್ಕಂಥ ಸಾಧ್ಯತೆ. ತುಂಬ ಜಾಣರು ಕೂಡ ಏನು ಕಟಕಟೆಗೆ ಬಂದು ನಿಂತ್ಕೋಬೇಕಾಗತ್ತೆ. ಏನಪ್ಪ ತಪ್ಪು ಮಾಡಿಬಿಟ್ಟು ತಲೆ ತಗ್ಗಿಸ್ಬೇಕಾದ ಪರಿಸ್ಥಿತಿ ಬರಬಹುದು. ಹುಷಾರು. ಸ್ನೇಹಿತರಿಂದ, ಬಂಧುಗಳಿಂದ ಸ್ವಲ್ಪ ಅದು ವೃತ್ತಿಗೂ ಪೆಟ್ಟು ಬೀಳೋ ಸಾಧ್ಯತೆ. ನಿಮ್ಮ ಕೆಲಸಗಳಲ್ಲಿ ಬಂಧುಗಳು ಇದರ ಜೊತೆಗೆ ಅಂತಂದರೆ ಅದೇ ಒಂದು ಪ್ರಾರಬ್ಧವಾಯ್ತಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಹೀಗಾಗೋ ಸಾಧ್ಯತೆ. ಹುಷಾರು. ಇನ್ನು ಉಳಿದ ಹಾಗೆ ಸ್ನೇಹಿತರ ಜೊತೆಗೆ ಜಗಳ, ಕಲಹ, ಮನಸ್ತಾಪಗಳು ಬರೋ ಸಾಧ್ಯತೆಗಳು ಇದೆಲ್ಲ ಇದೆ. ಎಚ್ಚರ ಇರಲಿ. ಇನ್ನು ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಈ ದಿವಸ. ವಸ್ತ್ರ ವ್ಯಾಪಾರಿಗಳಿಗೆ ತೊಂದರೆ ಇಲ್ಲ, ಚೆನ್ನಾಗಿದೆ. ಅಧಿಕಾರಿಗಳಲ್ಲಿ ತೊಂದರೆ ಇಲ್ಲ, ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಚೆನ್ನಾಗಿದೆ, ಮಿಶ್ರವಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ಸಮರ್ಪಣೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ, ಸಂಶಯ ಇಲ್ಲ. ನಿಮ್ಮ ವ್ಯಯಾಧಿಪತಿಯು ತೃತೀಯಾಧಿಪತಿಯು ಬುಧ ನೀಚನಾಗ್ತಾ ಇದ್ದಾನೆ. ಸ್ವಲ್ಪ ಅದೃಷ್ಟ ಕೈ ತಪ್ಪಿ ಸೇವಕರು, ಸಹಾಯಕರ ಸಹಕಾರ ಸಿಗದೆ ಹೋಗುತ್ತೆ. ಅಥವಾ ಕೆಟ್ಟ ಸಲಹೆ ಕೊಟ್ಟು ನೀವೇ ಮೂರ್ಖರಾಗ್ಬಿಡ್ತೀರ. ಯಾಕಾರೋ ಅವ್ರ ಮಾತು ಕೇಳಿದ್ನಪ್ಪ ಅಂತ ಅನಿಸ್ಬಿಡುತ್ತೆ. ಹಾಗಾಗೋ ಸಾಧ್ಯತೆ ಇದೆ. ಸಲಹೆಗಳಿಂದ ತೊಂದರೆ, ಹುಷಾರು. ಉಳಿದ ಹಾಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಬಹಳ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ, ಅಲಂಕಾರ ವ್ಯಾಪಾರಿಗಳಿಗೆ, ಡಿಸೈನಿಂಗ್ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಇನ್ನು ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ ಕಾಣ್ತೀರಾ ಈ ದಿವಸ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ನಿಮಗೂ ಇದೆ, ಹುಷಾರು. ಪ್ರಾರ್ಥನೆಗೆ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ತೊಂದರೆಗಳು ಅನುಭವಿಸುವ ಸಾಧ್ಯತೆ ಇದೆ, ವಿಘ್ನಗಳು ಮುಖ್ಯವಾಗಿ. ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು. ಸಿಂಹರಾಶಿಯವರಿಗೆ ನಷ್ಟದ ಮೇಲೆ ನಷ್ಟ ಬಂದು ಕೂತ್ಕೊಳ್ಳುತ್ತೆ. ಇಷ್ಟು ಕಾಲ ಖರ್ಚು ಮಾಡಿಕೊಂಡಿದ್ದಲ್ಲದೆ ಮತ್ತೊಂದು ಬೆಟ್ಟ ಬಂದು ಮುಂದೆ ಕೂತಿದ್ಯಲ್ಲಪ್ಪ ಅಂತ ಭಯ ಶುರುವಾಗುತ್ತೆ. ಲಾಭಾಧಿಪತಿ ಬುಧ, ಧನಾಧಿಪತಿ ಬುಧ ನೀಚನಾಗ್ತಾ ಇದ್ದಾನೆ, ಅಷ್ಟಮದಲ್ಲಿ ಬೇರೆ. ಹುಷಾರು. ಬಂಧುಗಳ ಜೊತೆಗೆ ಮಾತಿನ ತಕರಾರುಗಳು, ಒಂದು ಸಣ್ಣ ಮಾತು ಕೂಡ ದೊಡ್ಡ ಪ್ರಮಾದ ತಂದುಬಿಡಬಹುದು. ಹುಷಾರು. ಇನ್ನು ಉಳಿದ ಹಾಗೆ ಈ ದಿವಸ ಸ್ತ್ರೀಯರಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ, ಸೌಖ್ಯ ಕಾಣ್ತೀರ. ವೃತ್ತಿಯಲ್ಲಿ ತೊಡಕುಗಳಿದ್ದಾವೆ, ಹೀಗಾಗಿ ಹುಷಾರು. ಗಣಪತಿ ಪ್ರಾರ್ಥನೆ ತಪ್ಪದೇ ನೀವು ಕೂಡ ವಿಷ್ಣು ಸನ್ನಿಧಾನಕ್ಕೆ ಪುಷ್ಪ ಸಮರ್ಪಣೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ, ಅನುಕೂಲ ಕಾಣ್ತೀರ ಈ ದಿವಸ, ಚೆನ್ನಾಗಿದೆ. ಇನ್ನು ಈ ದಿವಸ ಬುಧ ಸಪ್ತಮಕ್ಕೆ ಬರ್ತಾನೆ, ಹೀಗಾಗಿ ವ್ಯಾಪಾರಿಗಳು ಬಹಳ ಹುಷಾರಾಗಿರಿ. ಅದರಲ್ಲೂ ಈ ಸ್ಟೇಷನರಿ ಆ ಕ್ಷೇತ್ರಗಳಲ್ಲಿರೋರಿಗೆ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಅಸಮಾಧಾನ, ಮನಸ್ತಾಪ ಸೂಚಿಸ್ತಾ ಇದೆ. ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ನಿಮಗೆ ಸ್ನೇಹಿತರು, ಬಂಧುಗಳಲ್ಲಿ ಚಂದ್ರನಿಂದಾಗಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಶುಭ ಫಲ ಕಾಣ್ತೀರ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀ ನಾರಾಯಣರ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರ ಈ ದಿವಸ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಕಾಣ್ತೀರ. ಸ್ವಲ್ಪ ಸಾಲ, ಶ್ಯೂರಿಟಿ ಇವುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಬಂಧುಗಳ ಸಲುವಾಗಿಯೋ, ಸ್ನೇಹಿತರ ಸಲುವಾಗಿಯೋ ಈ ದಿವಸ ಜಗಳ, ಕಲಹ ಇಂಥದ್ದೊಂದು ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ಏರುಪೇರು ಆಗಿಬಿಡಬಹುದು, ಹುಷಾರು. ಪ್ರಾರ್ಥನೆಗೆ ಈ ದಿವಸ ನೀವು ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕರ್ಮಾಧಿಪತಿ ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ, ಹೀಗಾಗಿ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಕಾಣ್ತೀರಾ. ಆದರೆ ಬುದ್ಧಿಗೆಡಬಹುದು. ಬುಧ ಅಲ್ಲಿ ಕುಜನ ಜೊತೆ ಸೇರಿದಾಗ ಕೋಪ ತಾಪಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ. ಈ ದಿವಸ ಚಂದ್ರನ ಬಲ ಚೆನ್ನಾಗಿದೆ, ಹೀಗಾಗಿ ಚಂದ್ರನಿಂದ ಅಂದರೆ ಮನೆಯಲ್ಲಿ, ಕುಟುಂಬದಲ್ಲಿ ಸಹಕಾರಗಳು, ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ, ಗೌರವ ಇದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಮನಸ್ತಾಪ ಇದೆ. ಈ ಕಾರಣದಿಂದಾಗಿ ಶ್ರೀನಿವಾಸನ, ಲಕ್ಷ್ಮೀ ಶ್ರೀನಿವಾಸ ಸ್ಮರಣೆ, ದರ್ಶನ, ವೆಂಕಟೇಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಈ ದಿವಸ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಯಾಕೆಂದರೆ ಕರ್ಮಾಧಿಪತಿ ನೀಚನಾಗ್ತಾ ಇದ್ದಾನೆ. ಈ ಕಾರಣದಿಂದಾಗಿ ತುಂಬ ಜಾಗ್ರತೆ ಬೇಕು. ವೃತ್ತಿಯಲ್ಲಿ ಇಲ್ಲಸಲ್ಲದ ಆರೋಪಗಳು ಬಂದ್ಬಿಡೋ ಸಾಧ್ಯತೆ,
ಬೇಡದ ಏನು ಕರ್ತವ್ಯ ಭ್ರಷ್ಟತೆ ಅಂತಾರೆ. ಪಾಪ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲದೇನೋ ತೊಂದರೆಗಳಾಗ್ಬಿಡುತ್ತೆ, ಇನ್ಯಾರೋ ಕಿರಿಕಿರಿ ಶುರುವಾಗ್ಬಿಡುತ್ತೆ, ಸಹೋದ್ಯೋಗಿಗಳಿಂದಲೇ ಕಿರಿಕಿರಿ, ಯಾರನ್ನ ನಚ್ಕೊಂಡಿರ್ತಾರೋ ಅವರಿಂದಲೇ ಸಮಸ್ಯೆಗಳು, ಈ ರೀತಿಯ ಸಮಸ್ಯೆಗಳಿದೆ. ಸ್ನೇಹಿತರ ಜೊತೆಗೂ ಜಗಳ, ಕಲಹ, ಬಂಧುಗಳ ಜೊತೆಗೂ ಅಸಮಾಧಾನ, ಈ ರೀತಿಯ ಸಾಧ್ಯತೆ ಹೆಚ್ಚಾಗಿದೆ. ಹುಷಾರಾಗಿರಿ. ಇನ್ನು ಈ ದಿವಸ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣ್ತಾ ಇದೆ, ಹುಷಾರು. ಸ್ತ್ರೀಯರಿಗೆ ಆರೋಗ್ಯ ವ್ಯತ್ಯಾಸ, ಸಂಗಾತಿಯಲ್ಲಿ ಮಾತ್ರ ಅನ್ಯೋನ್ಯತೆ, ಸಾಮರಸ್ಯ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ತಪ್ಪದೆ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಹೆಸರು ಕಾಳು, ಹಸಿರು ವಸ್ತ್ರ ದಾನ ಮಾಡೋದು ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರು ಈ ದಿವಸ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಸಂಗಾತಿ ಸಲುವಾಗಿ ಖರ್ಚು ಜಾಸ್ತಿ ಆಯ್ತು ಸೂಚಿಸ್ತಾ ಇದೆ. ಇನ್ನು ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲದ ವಾತಾವರಣ. ವಸ್ತ್ರ ವ್ಯಾಪಾರಿಗಳಿಗೆ, ಅಲಂಕಾರ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಹೈನುಗಾರರಲ್ಲಿ ತುಂಬ ಚೆನ್ನಾಗಿದೆ. ಭಾಗ್ಯಾಧಿಪತಿ ಬುಧ ಬಲಹೀನನಾದಾಗ ಅದೃಷ್ಟ ಕೈ ತಪ್ಪಿಡುತ್ತೆ. ಪಾಪ ಶ್ರಮ ಜಾಸ್ತಿ ಇರುತ್ತೆ, ಆದರೆ ಅದೃಷ್ಟ ಕೈ ಕೊಟ್ಬಿಡುತ್ತೆ. ಹೀಗಾಗಿ ಅದೃಷ್ಟದ ಒಂದು ಫಲಕ್ಕಾಗಿ ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಬುಧ ವಾಕ್ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಮಾತಿನಲ್ಲಿ ಹಿಡಿತಾ ಇರಲಿ. ವಿದ್ಯಾರ್ಥಿಗಳಿಗೆ ತೊಂದರೆ ತೊಡಕು ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಘರ್ಷಣೆಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಬುದ್ಧಿ ಮಂಕಾಗಿಬಿಡುತ್ತೆ. ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಇದೆಲ್ಲ ತೊಂದರೆ ಇದೆ, ಹುಷಾರು. ಒಂದು ಬಲ ಅಂದರೆ ಚಂದ್ರ ಲಾಭದಲ್ಲಿರೋದು. ಹೀಗಾಗಿ ಒಳ್ಳೆಯ ಸಲಹೆ ಸಿಗುತ್ತೆ. ಹಿರಿಯ ಸ್ತ್ರೀಯರಿಂದ ಸಹಕಾರಗಳು ಸಿಗುತ್ತೆ, ಅನುಕೂಲ ಆಗುತ್ತೆ. ಪ್ರಾರ್ಥನೆ ಈ ದಿವಸ ತಪ್ಪದೇ ಗಣಪತಿ ಪ್ರಾರ್ಥನೆ ಹಾಗೂ ವಿಷ್ಣು ಸಹಸ್ರನಾಮ ನೀವು ಕೂಡ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಗೆ ಸುಖಾಧಿಪತಿ ಬಂದು ನೀಚನಾಗ್ತಾ ಇದ್ದಾನೆ. ಸಪ್ತಮಾಧಿಪತಿ ಕೂಡ ಹೌದು. ಹೀಗಾಗಿ ದಾಂಪತ್ಯದಲ್ಲಿ ಮೊದಲಿಗೆ ಸುಖ ಹಾನಿ ಆಗುತ್ತೆ. ಮನಸ್ಸಿಗೆ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ. ತುಂಬ ಆತ್ಮೀಯರ ಜೊತೆಗೆ ಮನಸ್ತಾಪಗಳು ಏರ್ಪಾಡಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಕೋಪ ಮಾಡ್ಕೊಳ್ತೀರ ನೀವು ಕೂಡ. ಇದಕ್ಕಿದಾಗೆ ಸಡನ್ನಾಗಿ ಬುದ್ಧಿ ವ್ಯತ್ಯಾಸ ಆಗಿಬಿಡುತ್ತೆ. ಹೀಗಿದೆ ಈ ದಿವಸ. ವೃತ್ತಿಯಲ್ಲಿ ಮಾತ್ರ ಈ ದಿವಸ ತುಂಬ ಚೆನ್ನಾಗಿದೆ, ತೊಂದರೆ ಇಲ್ಲ, ಆತಂಕ ಬೇಡ. ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಗುರು ಇದ್ದಾನೆ ಸುಖ ಸ್ಥಾನದಲ್ಲಿ, ಹೀಗಾಗಿ ನಿಮಗೆ ಹೆಚ್ಚು ತೊಂದರೆ ಆಗೋದಿಲ್ಲ, ಆತಂಕ ಬೇಡ. ಆದರೆ ತಪ್ಪದೆ ನೀವು ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ದಾನ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವಿದ್ವತ್ ಪ್ರೀತಿಕರಾಯ ನಮಃ. ಬುಧನ ಮಂತ್ರ ಇದು, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.